ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಈ ಥರ ಕುತ್ಕೊಂಡು ರಿವ್ಯೂ ವಿಡಿಯೋ ಮಾಡಿ ತುಂಬ ದಿನಗಳಾಗಿತ್ತು. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ರಿವ್ಯೂಸ್ ಮಾತ್ರ ಹಾಕ್ತಾನೆ ಇರ್ತೀನಿ. ಒಂದು ಸ್ವಲ್ಪ ದಿನ ಮಧ್ಯಕ್ಕೆ ಗ್ಯಾಪ್ ತೊಗೊಂಡಿದ್ದೆ. ಸೊ ಇನ್ಮೇಲೆ ಆ ಥರ ಆಗಲ್ಲ. ಸೊ ಇವತ್ತು ಬಿಗ್ ಬಾಸ್ನ ಫಸ್ಟ್ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಫಸ್ಟ್ ಪ್ರೊಮೋದಲ್ಲಿ ಏನೇನಿದೆ ಏನು ಅದೆಲ್ಲ ಮಾತಾಡೋಣ. ಹಾಗೆ ನಿಮಗೆ ಸರಿ ಅನ್ನಿಸ್ತಾ ಇದು ಅಂತ ಕೂಡ ಹೇಳಿ. ಸೊ ಇಲ್ಲಿ ಇವತ್ತು ಗುರೂಜಿಗಳು ಬಂದಿದ್ದಾರೆ. ಸೊ ಇದು ನಿನ್ನೆ ಎಪಿಸೋಡ್ ಆಗಿರೋದ್ರಿಂದ ನಿನ್ನೆ ಫಸ್ಟ್ ಡೇ ಅಲ್ವಾ, ಇವತ್ತು ಹೊಸ ವರ್ಷದ್ದು ಫಸ್ಟ್ ಡೇ ಆಗಿರೋದ್ರಿಂದ ಗುರುಗಳನ್ನ ಕಳಿಸಿದ್ದಾರೆ. ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಅವ್ರಿಗೆ ಏನೇನು ಅಭಿಪ್ರಾಯ ಇದೆ, ಅವರ ಭವಿಷ್ಯದ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ. ಸೊ ಬರ್ತಾರೆ, ಅವರು ಬಂದ ತಕ್ಷಣ ಎಲ್ಲರೂ ವೆಲ್ಕಮ್ ಮಾಡ್ತಾರೆ ಅವ್ರನ್ನ. ಅವ್ರಿಗೆ ಒಂದಿಷ್ಟು ಸಾಮಾನುಗಳನ್ನೆಲ್ಲ ತರಿಸಿದ್ದಾರೆ, ಅಂದರೆ ಹೂವು, ಹಣ್ಣು ಮತ್ತು ಅವ್ರಿಗೆ ಏನೇನು ಬೇಕಿತ್ತು ಅದನ್ನೆಲ್ಲ ತರಿಸಿ ಅಲ್ಲಿ ಹೊರಗಡೆ ಬಂದು ಗಾರ್ಡನ್ ಏರಿಯಾದಲ್ಲಿ ಕೂತು ಪ್ರತಿಯೊಬ್ಬರಿಗೂ ಅವರ ಭವಿಷ್ಯದ ಬಗ್ಗೆ ಅಥವಾ ಅವರು ಯಾವ್ಯಾವ ಥರ ದಾರಿ ತಪ್ತಿದ್ದಾರೆ ಏನು ಅಂತೆಲ್ಲ ಇಲ್ಲಿ ಹೇಳ್ತಿದ್ದಾರೆ. ಸೊ ಫಸ್ಟು ವರ್ತು ಸಂತೋಷ್ ಅವ್ರಿಗೆ ಹೇಳಿದ್ರು, ಅವರು ಒಂದು ಟ್ಯಾಟು ಹಾಕಿಸ್ಕೊಂಡಿದ್ದಾರೆ ಕಾಲಲ್ಲಿ. ಎಷ್ಟೆಲ್ಲ ಜನ ಅಬ್ಸರ್ವ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ನಾನು ಇದನ್ನ ಹಿಂದೆ ಕೂಡ ಒಂದ್ಸತಿ ಅಬ್ಸರ್ವ್ ಮಾಡಿದ್ದೆ, ಅವ್ರು ಟ್ಯಾಟು ಹಾಕಿಸ್ಕೊಂಡಿರೋದಲ್ಲ. ಸೊ ಇಲ್ಲಿ ಗುರುಜಿಗಳು ಅದನ್ನೇ ಹೇಳ್ತಿರೋದು, ಒಂದು ಟ್ಯಾಟು ಹಾಕಿಸ್ಕೊಂಡಿದ್ದೀರಾ, ಆ ಜಾಗದಲ್ಲಿ ಹಾಕಿಸ್ಕೋಬಾರ್ದಿತ್ತು, ಮೋಸ್ಟ್ಲಿ ಅವ್ರಿಗೆ ಅದರಿಂದ ಎಫೆಕ್ಟ್ ಆಗುತ್ತೆ ಅಂತ. ಸೊ ಅದನ್ನ ಹೇಳಿದ್ರು. ಹೇಳಿಬಿಟ್ಟು ಈ ಟ್ಯಾಟು ಹಾಕಿಸ್ಕೊಂಡಾಗಿಂದ ನೀವು ಒಂಥರ ನೆಮ್ಮದಿ ಇಲ್ಲ ನಿಮ್ಮ ಜೀವನದಲ್ಲಿ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಸೊ ಅದಕ್ಕೆ ವರ್ತು ಸಂತೋಷ್ ಅವ್ರು ಕೂಡ ಹೇಳ್ತಾರೆ ಹೌದು ಅಂತ ಒಪ್ಕೊತಾರೆ. ಸೊ ಮೋಸ್ಟ್ಲಿ ಅವರು ಕೂಡ ಎಫೆಕ್ಟ್ ಆಗಿದೆಯೇನೋ, ಅದು ಅದಕ್ಕೆ ಅಂತ ಹೌದು ಅಲ್ವೋ ಗೊತ್ತಿಲ್ಲ, ಬಟ್ ಎಫೆಕ್ಟ್ ಆಗಿರೋ ಕಾರಣದಿಂದ ಅವರು ಕೂಡ ಹ್ಞೂ ಅಂತ ಹೇಳಿದ್ರು. ಅದಾದಮೇಲೆ ನಮ್ರತ ಅವ್ರ ಜೊತೆ ಮಾತಾಡ್ತಿರ್ತಾರೆ. ಸೊ ನಮ್ರತ ಅವ್ರಿಗೆ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಹೊಸಬ್ರ ಆಗಮನ ಆಗುತ್ತೆ ಅಂತ. ಮೋಸ್ಟ್ಲಿ ಅವರು ಬಿಗ್ ಬಾಸಿಂದ ಹೊರಗಡೆ ಬಂದಾದಮೇಲೆ ಅವರು ಕೂಡ ಒಂದು ಮದುವೆ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಗುರೂಜಿಗಳು ಹೇಳೋ ಪ್ರಕಾರ ಆ ಥರ ಇದ್ದಿದ್ದು. ನಮ್ರತ ಅವರು ಕೂಡ ಸ್ವಲ್ಪ ಶಾಕಲ್ಲಿ ನೋಡ್ತಾ ಇದ್ರು. ಗೊತ್ತಿಲ್ಲ, ಇದೆಲ್ಲ ಅವರ ಮೇಲೆ ಡಿಪೆಂಡ್ ಆಗೋದು. ಸೊ ಮೂರನೇದಾಗಿ ಮೇನ್ಲಿ ಪ್ರತಾಪ್ ಅವ್ರದ್ದು. ಸೊ ನನಗೆ ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಯಿತು ಪ್ರತಾಪ್ ಅವ್ರದ್ದು ಕೇಳಿ. ಯಾಕಂದರೆ ಅವರ ಅಪ್ಪ ಅಮ್ಮನ ಬಗ್ಗೆ ಹೇಳ್ತಾರೆ, ಅಂದರೆ ಕುಟುಂಬದಿಂದ ಸ್ವಲ್ಪ ದೂರ ಇದ್ರೇ ಪ್ರತಾಪ್ ಅವರು ಒಳ್ಳೆಯದು ಅಂತ. ಇವಾಗ ನಾವು ಆಲ್ರೆಡಿ ರೀಸೆಂಟಾಗಿ ಹೋದ ವಾರದ ಎಪಿಸೋಡ್ಸ್ ಎಲ್ಲ ನೋಡಿದ್ದೀವಲ್ಲ, ಫ್ಯಾಮಿಲಿ ವೀಕಲ್ಲಿ ಪ್ರತಾಪ್ ಅವರು ಎಷ್ಟು ಹತ್ತಿದ್ರು ಅವ್ರ ಅಪ್ಪ ಅಮ್ಮಗೋಸ್ಕರ ಅಂತ. ಸೊ ಅದು ಅಬ್ವಿಯಸ್ ಆಗಿ ಬರುತ್ತೆ, ಯಾಕಂದರೆ 3 ವರ್ಷದಿಂದ ಅವರು ಮಾತಾಡಲಿದ್ದಂಗೆ ಅವ್ರ ಜೊತೆಗಿದ್ದರು. ಸಡನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಮಾತಾಡಿರೋದು, ಅವ್ರ ಅಪ್ಪ ಅಮ್ಮನ ಭೇಟಿ ಮಾಡಿರೋದು, ಎಷ್ಟು ಆಸೆಗಳು ಇಟ್ಕೊಂಡಿದ್ರು ಅವರಂತೂ. ಸೊ ಜಸ್ಟ್ ಒಂದು ಹೋದ ಗುರುವಾರ ಏನೋ ಅವ್ರ ಅಪ್ಪ ಅಮ್ಮ ಬಂದಿತ್ತು. ಇವತ್ತು ಸೋಮವಾರ ಅಷ್ಟರೊಳಗೆ ಬಂದುಬಿಟ್ಟು ಗುರೂಜಿಗಳು ಈ ಥರ ಹೇಳುವಾಗ ಯಾರಿಗಾದ್ರೂ ಅದು ಬೇಜಾರಾಗುತ್ತೆ. ಅದು ಪ್ರತಾಪ್ ಅವರು ಎಷ್ಟು ಪರ್ಸ್ನಲಾಗಿ ತೊಗೊತಾರೆ ಅಂತ ಬೇಜಾರು ಮಾಡ್ಕೊಂಬಿಡ್ತಾರೆ. ಅವ್ರಿಗೆ ಯಾರಾದರೂ ಒಂದು ಪದ ಏನಾರು ಹೇಳಿಬಿಟ್ರೆ ಅವ್ರಿಗೆ ಇಷ್ಟ ಆಗಲಿದ್ದು, ಇಡೀ ವಾರ ಅವರು ಆಟನೇ ಕರೆಕ್ಟಾಗಿ ಆಡಿರಲ್ಲ, ಒಂದು ಥರ ಬೇಜಾರು ಮಾಡಿಕೊಂಡು ಮೂಡ್ ಹಾಳು ಮಾಡ್ಕೊತಿದ್ರು ಪಾಪ. ಸೊ ಇಲ್ಲಿ ಕೂಡ ಹಾಗೆ ಅನ್ನಿಸ್ತು ನನಗೆ, ಗುರೂಜಿಗಳು ಇವತ್ತೊಂದಿನ ಮಾತಿಂದ ಎಲ್ಲಿ ಅವರು ಇಡೀ ವಾರ ಹಾಳು ಮಾಡ್ಕೊತಾರೆ ಅಂತ. ಯಾಕಂದರೆ ಮೊನ್ನೆನೂ ಅಷ್ಟೇ ಎಲ್ಲರೂ ಕೂತ್ಕೊಂಡು ಅವ್ರಿಗೆ ತುಂಬಾ ಹೇಳಿ, ಇನ್ನೂ ನೀನು ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿ ಹೇಗೋ ಆ್ಯಕ್ಟಿವ್ ಮಾಡಿಸಿದ್ರು. ಬಟ್ ಎಲ್ಲೋ ಒಂದು ಕಡೆ ಇದು ಪ್ರತಾಪ್ ಅವರ ಗೇಮಿಗೆ ಎಲ್ಲಾದರೂ ಒಂಥರ ಡಿಸಡ್ವಾಂಟೇಜ್ ಆಗುತ್ತಾ ಅನ್ನೋದೊಂದೇ ನನಗೆ ಇದು ಆಯಿತು. ಯಾಕಂದರೆ ಅಪ್ಪ ಅಮ್ಮನ ಬಗ್ಗೆ ಒಂದು ವಿಷಯ ಬಂದಾಗ ಅದು ಪ್ರತಾಪ್ ಅವ್ರಿಗೆ ತುಂಬಾ ಅವರು ಮನಸ್ಸಿಗೆ ತೊಗೊತಾರೆ ಅಂತ ಅನಿಸುತ್ತೆ. ಹೇಳಬಾರ್ದಿತ್ತರೋ ಇದು ಒಂದು ಕಡೆ ಅಂತ ಅನ್ನಿಸ್ತು, ಇನ್ನೊಂದು ಕಡೆಯಿಂದ ಗೊತ್ತಿಲ್ಲ ಯಾವ ಥರ ಏನು ಅಂತ. ಬಟ್ ನನಗೆ ಅನ್ಸಿದ ಪ್ರಕಾರ ಅವ್ರು ಹೇಳಬಾರ್ದಿತ್ತು ಇದೊಂದು ವಿಷಯ. ಅಷ್ಟೊಂದು ಅವ್ರಿಗಿದ್ರೆ ಹೊರಗಡೆ ಬಂದಾಗ ಯಾವಾಗಾದರೂ ಮಾತಾಡಿ ಸೂಕ್ಷ್ಮವಾಗಿ ತಿಳಿಸ್ಬೋದಿತ್ತು. ಬಟ್ ಇಂಥ ಒಂದು ದೊಡ್ಡ ಸ್ಟೇಜಲ್ಲಿ, ಅದು ಇವಾಗ ಫಿನಾಲಿಗೆ ಎಷ್ಟು ಹತ್ತಿರ ಇದೆ, ಅವರ ಕಾನ್ಸಂಟ್ರೇಷನ್ ಎಷ್ಟು ಮುಖ್ಯ. ಸೊ ಈ ಟೈಮಲ್ಲಿ ಪ್ರತಾಪ್ ಅವ್ರಿಗೆ ಇದು ಎಲ್ಲೋ ಒಂದು ಕಡೆ ಮುಳ್ಳಾಗುತ್ತೇನೋ ಅಂತ ನನಗನ್ನಿಸ್ತು. ಪ್ರತಾಪ್ ಅವ್ರು ಕೂಡ ಅಷ್ಟೇ, ಖಂಡಿತವಾಗ್ಲೂ ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ. ಅವ್ರು ಹೇಳೋದೇನು ಅಂದರೆ, ದೂರ ಇದ್ದು ಧೂಪ ಆಗ್ತೀಯೋ ಅಥವಾ ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ ನಿನ್ನ ಆಯ್ಕೆ ಅದು ಅಂತ ಹೇಳ್ತಾರೆ. ಸೊ ಎಷ್ಟಾದರೂ ಬೇಜಾರಾಗುತ್ತೆ. ಪ್ರತಾಪ್ ಅವ್ರು ಕೂಡ ಅಳ್ತಾ ಇದ್ರು. ಸೊ ಇದು ಫಸ್ಟ್ ಪ್ರೊಮೋ ಆಗಿತ್ತು. ನಿಮಗೆ ಯಾರಿಗೆಲ್ಲ ಸರಿ ಅನ್ನಿಸ್ತು, ಎಷ್ಟು ಜನ ಇದನ್ನು ನಂಬುತ್ತೀರಾ ಅದನ್ನ ಹೇಳಿ ಫಸ್ಟು. ಯಾಕಂದರೆ ಎಷ್ಟೋ ಜನ ನಂಬಲ್ಲ, ಎಷ್ಟೋ ಜನ ನಂಬ್ತಾರೆ. ಸೊ ಪ್ರತಿಯೊಬ್ಬರಿಗೂ ಬಿಟ್ಟಿರುತ್ತೆ. ಸೊ ನಾನು ಕೇಳೋದಾದರೆ, ನಾನು ಕೆಲವೊಂದನ್ನ ನಂಬ್ತೀನಿ, ಕೆಲವೊಂದನ್ನ ನಂಬಲ್ಲ. ಯಾಕಂದರೆ ಯಾವತ್ತಿದ್ರೂ ಅಷ್ಟೇ ನಮಗೆ ಒಳ್ಳೇದಾಗೋದನ್ನ ಮಾತ್ರ ತೊಗೋಬೇಕು. ಏನೋ ಒಂದು ತುಂಬಾ ನೆಗೆಟಿವ್ ಆಗಿ ಬರ್ತಾ ಇದೆ ಅಂದಾಗ ಅದು ಅಲ್ಲೇ ಬಿಟ್ಬಿಡಬೇಕು. ಅದು ನಿಜ ಆಗಿರಲಿ ನಿಜ ಆಗದೇ ಇರಲಿ, ತೊಗೊಂಡು ನಮ್ಮ ಮೂಡನ್ನ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದಷ್ಟೇ. ಪಾಸಿಟಿವ್ ಆಗಿ ಬರ್ತಿರೋದನ್ನ ಖುಷಿಯಿಂದ ತೊಗೊಳ್ಳಿ, ಇನ್ನೂ ಖುಷಿಯಾಗಿರುತ್ತೆ ನಿಮ್ಮ ದಿನ. ಸೊ ಇದು ಬಿಗ್ ಬಾಸ್ನ ಫಸ್ಟ್ ಪ್ರೊಮೋ ಆಗಿತ್ತು. ಸೊ ನೆಕ್ಸ್ಟ್ ಪ್ರೊಮೋ ಕೂಡ ಬಿಟ್ಟಿದ್ದಾರೆ, ಅದರ ರಿವ್ಯೂ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ನಿಮಗೆ ಅನ್ನಿಸ್ತು ಈ ಪ್ರೊಮೋ ಮೇಲೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಬಿಗ್ ಬಾಸ್ನ ವಿನ್ನರ್ ಯಾರಾಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾರ ಹೆಸರು ಜಾಸ್ತಿ ಬಂದಿರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಹೆಸರನ್ನ ಹೇಳ್ತೀನಿ. ಗೊತ್ತಾಗುತ್ತೆ ಯಾರಿಗೆ ಹೈಯೆಸ್ಟ್ ವೋಟಿಂಗ್ಸ್ ಇದೆ, ಯಾರಿಗೆ ಕಮ್ಮಿ ಇದೆ ಏನು ಅಂತ ಗೊತ್ತಾಗ್ತಿರುತ್ತೆ ನಮಗೆ ಅಂತ ಅಷ್ಟೇ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ಅದರೊಳಗೂ ಬ್ಯೂಟಿ ರಿಲೇಟೆಡ್ ಕಂಟೆಂಟ್ ಮತ್ತು ತುಂಬಾ ಹಾಕ್ತಿರ್ತಾಳೆ. ಸೊ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಹೋಗ್ಬಿಟ್ಟು ಅವಳ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.